ಎಲ್ಲರಿಗೂ ನಮಸ್ಕಾರ. ನಾವು ಮಲ್ಗಿದ್ದಾಗ ಕೂಡ ನಮ್ಗೋಸ್ಕರ ದುಡಿಯೋ ಒಂದು ಸಿಸ್ಟಮ್ ಅನ್ನ ಕಟ್ಟೋದು ಹೇಗೆ ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಬನ್ನಿ ಈ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಸರಿ, ಜಸ್ಟ್ ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳಿ. ಒಂದೇ ಒಂದು ಸಾಫ್ಟ್ವೇರ್ ಅನ್ನ ನೀವೇನಾದ್ರೂ ಕ್ರಿಯೇಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋಣ. ನೀವ್ ಕಟ್ಟಿದ ಒಂದೇ ಒಂದು ಸಿಸ್ಟಮ್ ನಿಮಗೆ ಪ್ರತಿ ತಿಂಗಳು 1,00,000 ರೂಪಾಯಿ ಆದಾಯ ತಂದ್ಕೊಡ್ತಾ ಇದ್ರೆ ಹೇಗಿರುತ್ತೆ? ಅದು ಕೂಡ ಅದಕ್ಕೋಸ್ಕರ ಪ್ರತಿದಿನ ಆಕ್ಟಿವ್ ಆಗಿ ಕೆಲ್ಸ ಮಾಡದೇ ಇದ್ರೂ ಕೂಡ. ಇದು ಸುಮ್ನೆ ಯಾವುದೋ ಕಥೆಯಲ್ಲ, ಇದು ನಿಜವಾಗ್ಲೂ ಸಾಧ್ಯ ಇದೆ. ಇದಕ್ಕೆ ಟೆಕ್ನಿಕಲ್ ಆಗಿ ಸ್ಯಾಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಆದ್ರೆ ಅದಕ್ಕೂ ಮೊದಲು ನಮ್ಮಲ್ಲಿ ಹೆಚ್ಚಿನವರು ಎದುರಿಸ್ತಿರುವ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಸ್ಟೇಬಲ್ ಇನ್ಕಮ್ ಇಲ್ದೇ ಇರೋದು. ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಟೈಮ್ ಕೊಟ್ಟು ದುಡ್ಡು ಮಾಡೋದು ಯಾಕೆ ಒಂದು ರೀತಿಯಲ್ಲಿ ಒಂದು ಟ್ರ್ಯಾಪ್ ಇದ್ದಂಗೆ? ನಮ್ಮಲ್ಲಿ ಹೆಚ್ಚಿನವರ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೇ ತರ ಇರುತ್ತೆ ಅಲ್ವಾ? ನೋಡಿ, ಕೋಚ್ಗಳಿಗೆ ಕ್ಲೈಂಟ್ಸ್ ಇದ್ರೆ ಮಾತ್ರ ಇನ್ಕಮ್ ಬರುತ್ತೆ. ಇನ್ಶೂರೆನ್ಸ್ ಏಜೆಂಟ್ ಒಂದು ಸೇಲ್ ಮಾಡಿದ್ರೆ ಮಾತ್ರ ಕಮಿಷನ್. ರಿಯಲ್ ಎಸ್ಟೇಟ್ನಲ್ಲಿ ಒಂದು ಡೀಲ್ ಕ್ಲೋಸ್ ಆದ್ರೆ ಮಾತ್ರ ದುಡ್ಡು. ಇದು ಒಂಥರ ಇನ್ಕಮ್ ರೋಲೋ ಕೋಸ್ಟರ್ ಇದ್ದ ಹಾಗೆ, ಸ್ಥಿರತೆ ಅನ್ನೋದೇ ಇರೋದಿಲ್ಲ. ಹಾಗಾದ್ರೆ ಈ ಸ್ಥಿರತೆ ಇಲ್ಲದಿರೋದಕ್ಕೆ ನಿಜವಾದ ಕಾರಣವಾದ್ರೂ ಏನು? ಪ್ರಾಬ್ಲಮ್ ಇರೋದು ನಾವು ಮಾಡ್ತಿರೋ ಕೆಲ್ಸದಲ್ಲಲ್ಲ, ಬದ್ಲಿಗೆ ನಾವು ಕೆಲ್ಸ ಮಾಡ್ತಿರೋ ರೀತಿಯಲ್ಲೇ ಇದೆ. ಈ ಒಂದು ಪಾಯಿಂಟ್ ತುಂಬಾನೇ ಮುಖ್ಯ. ಸ್ವಲ್ಪ ಗಮನ ಕೊಡಿ. ಸಮಸ್ಯೆ ನಾವು ತುಂಬಾ ಕೆಲ್ಸ ಮಾಡ್ತಿದೀವಿ ಅನ್ನೋದಲ್ಲ. ಸಮಸ್ಯೆ ಏನಂದ್ರೆ ನಮ್ಗೋಸ್ಕರ ಕೆಲ್ಸ ಮಾಡುವಂತ ಒಂದು ಸಿಸ್ಟಮ್ ಇಲ್ದದೆ ನಾವು ಕೆಲ್ಸ ಮಾಡ್ತಾ ಇರೋದು. ಹೌದು, ಈ ಸಿಸ್ಟಮ್ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಸೊಲ್ಯೂಷನ್ ದಾನ್ ಈ ಸ್ಯಾಸ್. ಇದು ನಮ್ಗೋಸ್ಕರ ಕೆಲ್ಸ ಮಾಡುವಂತಹ ಒಂದು ಸಾಫ್ಟ್ವೇರ್ ಆಧಾರಿತ ಸಿಸ್ಟಮ್. ಹಾಗಾದ್ರೆ ಈ ಸ್ಯಾಸ್ ಅಂದ್ರೆ ಏನು? ಇದರ ಫುಲ್ ಫಾರ್ಮ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದ್ಸಲ ಒಂದ್ ಸಿಸ್ಟಮ್ ಅನ್ನ ಕಟ್ಬಿಡೋದು, ಆಮೇಲೆ ಅದನ್ನು ಬಳಸೋದಿಕ್ಕೆ ಜನ ಪ್ರತಿ ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಡ್ತಾರೆ. ಅಷ್ಟೇ. ತುಂಬಾ ಸರಳ ಅಲ್ವಾ? ನೀವಂದ್ಕೋಬೋದು ಇದೆಲ್ಲ ಬರೀ ಟೆಕ್ ಕಂಪನಿಗಳಿಗೆ ಮಾತ್ರ ಅಂತ. ಖಂಡಿತ ಇಲ್ಲ. ನೀವು ಮಾಡ್ತಿರೋ ಕೆಲ್ಸದಲ್ಲೇ ಇದನ್ನ ಹೇಗೆ ಅಳವಡಿಸ್ಬೋದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಉದಾಹರಣೆಗೆ, ಒಬ್ಬ ಕೋಚ್ ಆಗಿದ್ರೆ ತಮ್ಮ ಜ್ಞಾನವನ್ನ ಒಬ್ಬೊಬ್ಬರಿಗೇ ಹೇಳಿಕೊಡೋ ಬದಲು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ವಾಟ್ಸ್ಆಪ್ ಕೋರ್ಸ್ ಶುರು ಮಾಡಬಹುದು. ಆಟೋಮ್ಯಾಟಿಕ್ ಆಗಿ ಪಾಠಗಳು, ಟಿಪ್ಸ್ ಎಲ್ಲ ಕಳ್ಸೋ ಸಿಸ್ಟಮ್ ಮಾಡಿದ್ರೆ ಒಂದೇ ಸಲಕ್ಕೆ 100 ಜನಕ್ಕೆ ಟ್ರೈನಿಂಗ್ ಕೊಟ್ಟ ಹಾಗಾಗುತ್ತೆ. ಇನ್ಶೂರೆನ್ಸ್ ಏಜೆಂಟ್ ಆಗಿದ್ರಾ ಪಾಲಿಸಿ ರಿನ್ಯೂವಲ್ ಡೇಟ್ಸ್ ನೆನ್ಪಿಟ್ಕೊಡೋದು ಕಷ್ಟ ಆಗ್ತಿದ್ಯಾ? ಹಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಕ್ಲೈಂಟ್ಸ್ಗೆ ರಿಮೈಂಡರ್ ಕಳಿಸೋ ಒಂದು ಸಿಸ್ಟಮ್ ಅನ್ನ ಕಟ್ಬೋದು. ಇದ್ರಿಂದ ಸಮಯನೂ ಉಳಿಯುತ್ತೆ, ಕ್ಲೈಂಟ್ಸ್ ಕೂಡ ಖುಷಿಯಾಗಿರ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ರೆ ಪ್ರತಿಯೊಬ್ಬ ಬಯ್ಯರ್ಗೂ ಹೊಸ ಪ್ರಾಪರ್ಟಿ ಬಗ್ಗೆ ಅಪ್ಡೇಟ್ ಮಾಡೋದು ಕಷ್ಟ ಅಲ್ವಾ? ಅದಕ್ ಬದಲಾಗಿ ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಆಟೋಮ್ಯಾಟಿಕ್ ಆಗಿ ಇಮೇಲ್ ಕಳಿಸೋ ಸಿಸ್ಟಮ್ ಮಾಡಿದ್ರೆ ನಮ್ಮ ಕೆಲ್ಸ ಎಷ್ಟು ಸುಲಭ ಆಗತ್ತಲ್ವಾ? ಒಬ್ಬ ಹೀಲರ್ ಅಥವಾ ಮೆಡಿಟೇಷನ್ ಟೀಚರ್ ಆಗಿದ್ರೆ ಪ್ರತಿದಿನ ಲೈವ್ ಸೆಷನ್ ಮಾಡೋ ಬದಲು ಧ್ಯಾನದ ಆಡಿಯೋ, ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಟ್ಟು ಒಂದು ಆಪ್ ಮೂಲಕ ಸಬ್ಸ್ಕ್ರೈಬರ್ಸ್ಗೆ ದಿನಕ್ಕೊಂದು ಪ್ರೋಗ್ರಾಂ ಕೊಡಬಹುದು. ನೋಡಿ, ಒಂದ್ಸಲ ಮಾಡಿದ ಕೆಲ್ಸ ನಿರಂತರವಾಗಿ ಇನ್ಕಮ್ ತಂದುಕೊಡ್ತಾ ಇರುತ್ತೆ. ಒಂದು ಪುಸ್ತಕದಂಗಡಿ ನಡೆಸ್ತಿದ್ದೀರಾ? ನಿಮ್ಮ ಗ್ರಾಹಕರಿಗೆ ಪುಸ್ತಕಗಳ ಬಗ್ಗೆ ವಿಶೇಷ ಆಸಕ್ತಿ ಇದ್ದೇ ಇರುತ್ತೆ. ಹಾಗಾದ್ರೆ ಪ್ರತಿ ವಾರ ಒಂದು ಪುಸ್ತಕದ ಸಾರಾಂಶ ಹಂಚ್ಕೊಳ್ಳಕ್ಕೆ ಒಂದು ಪೇಯ್ಡ್ ವಾಟ್ಸ್ಆಪ್ ಗ್ರೂಪ್ ಶುರು ಮಾಡಬಹುದು. ಇದ್ರಿಂದ ಒಂದು ಕಮ್ಯುನಿಟಿಯೂ ಬೆಳೆಯುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕೂಡ ಆಗತ್ತೆ. ಸರಿ, ಈ ಮಾಡೆಲ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದ್ರೆ 2 ಕಡೆ ದೊಡ್ಡ ಬದಲಾವಣೆಗಳು ಆಗ್ಬೇಕು. ಒಂದು ಹಣಕಾಸಿನ ಲೆಕ್ಕಾಚಾರದಲ್ಲಿ, ಮತ್ತೊಂದು ನಮ್ಮ ಯೋಚನಾ ಲಹರಿಯಲ್ಲಿ ಅಂದ್ರೆ ಮೈಂಡ್ ಸೆಟ್ನಲ್ಲಿ. ಇಲ್ಲಿ ಸ್ಕೇಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಪವರ್ ನೋಡಿ. ಈ ಚಾರ್ಟ್ ಅನ್ನ ಗಮನಿಸಿ. 100 ಜನ ಯೂಸರ್ಸ್ ತಿಂಗಳಿಗೆ ತಲಾ 100 ರೂಪಾಯಿ ಕೊಟ್ರೆ ಆದಾಯ 10,000 ರೂಪಾಯಿ ಆಗತ್ತೆ. ಆದ್ರೆ ನಾವು ಜಾಸ್ತಿ ಕೆಲಸ ಮಾಡದೆ ಅದೇ ಸಿಸ್ಟಮ್ ಅನ್ನ 1000 ಜನಕ್ಕೆ ಕೊಟ್ರೆ ಆದಾಯ ತಿಂಗಳಿಗೆ 1,00,000 ಆಗತ್ತೆ. ವಾವ್! ಸಿಸ್ಟಮ್ ಒಂದೇ, ಆದ್ರೆ ಆದಾಯ 10 ಪಟ್ಟು ಹೆಚ್ಚು. ಇದೇ ನೋಡಿ ಸಿಸ್ಟಮ್ ಇರೋದರಿಂದ ಆಗ್ತಕ್ಕಂಥ ಮ್ಯಾಜಿಕ್. ಮತ್ತೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಇದಕ್ಕೋಸ್ಕರ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತೇನಿಲ್ಲ. ನೀವು ಈಗ ಏನು ಕೆಲಸ ಮಾಡ್ತಿದ್ದೀರೋ ಅದನ್ನೇ ಒಂದು ಸ್ಯಾಸ್ ಮಾಡೆಲ್ ಆಗಿ ಬದಲಾಯಿಸಿದ್ರೆ ಸಾಕಾಗುತ್ತೆ. ಇದರ ಬ್ಲೂ ಪ್ರಿಂಟ್ ತುಂಬಾ ಸಿಂಪಲ್ ಆಗಿದೆ. ಮೊದಲನೇದಾಗಿ, ನಿಮ್ಮ ಕ್ಲೈಂಟ್ಸ್ ಪದೇ ಪದೇ ಎದುರಿಸೋ ಒಂದು ಸಮಸ್ಯೆಯನ್ನ ಗುರುತಿಸಿ. ಎರಡನೇದಾಗಿ, ಅದನ್ನ ಪರಿಹಾರ ಮಾಡೋಕೆ ಒಂದು ಸಿಂಪಲ್ ಸಿಸ್ಟಮ್ ಅನ್ನ ಕಟ್ಟಿ. ಮೂರನೇದಾಗಿ, ಅದನ್ನ ಬಳಸೋದಕ್ಕೆ ಒಂದು ಮಂತ್ಲಿ ಫೀ ಚಾರ್ಜ್ ಮಾಡಿ. ಆದ್ರೆ ಈ ಎಲ್ಲ ಟೆಕ್ನಿಕಲ್ ವಿಷಯಗಳಿಗಿಂತ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮೈಂಡ್ಸೆಟ್ನಲ್ಲಿ ಒಂದು ಬದಲಾವಣೆ. ಇಷ್ಟು ದಿನ ಟೈಮ್ ಕೊಟ್ರೆ ದುಡ್ಡು
ಅನ್ನೋ ಯೋಚನೆಯಲ್ಲೇ ಇದ್ವಿ. ಅದನ್ನ ಬಿಟ್ಟು ಒಂದು ಸಿಸ್ಟಮ್ ಅನ್ನ ಕಟ್ತ್ರೆ ದುಡ್ಡು ಅನ್ನೋ ಹೊಸ ಯೋಚನಾ ಲಹರಿ ಕಡೆಗೆ ನಾವು ಬರಬೇಕು. ಕೊನೆಯದಾಗಿ, ಇದು ನಮ್ಮ ಆರ್ಥಿಕ ಭವಿಷ್ಯದ ಬಗ್ಗೆ ನಾವು ತೆಗೆದುಕೊಳ್ಳಬೇಕಾದಂತಹ ಒಂದು ಪ್ರಮುಖ ನಿರ್ಧಾರ. ಹಾಗಾದ್ರೆ ನಮ್ಮ ಮುಂದಿರೋ ಆಯ್ಕೆ ಯಾವುದು? ದಾರಿ ಎ, ಜೀವನಪೂರ್ತಿ ದುಡ್ಡಿಗೋಸ್ಕರ ನಾವೇ ಕೆಲಸ ಮಾಡ್ತಾ ಇರೋದಾ? ಅಥವಾ ದಾರಿ ಬಿ, ನಮ್ಗೋಸ್ಕರ ದುಡಿಯೋ ಹಾಗೆ ಒಂದು ಸಿಸ್ಟಮ್ ಅನ್ನ ನಿರ್ಮಾಣ ಮಾಡೋದಾ? ನಿರ್ಧಾರ ನಮ್ಮ ಕೈಯಲ್ಲೇ ಇದೆ. ಒಮ್ಮೆ ಯೋಚ್ನೆ ಮಾಡಿ ನೋಡಿ.